ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್. ಬನ್ನಿ ನನ್ನ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಲು ಕಾಯಿಸ್ಕೊಂಡೆ. ನಂತರ ನನಗೆ ಸ್ಟ್ರಾಂಗ್ ಆಗಿ ಟೀ ಬೇಕಿತ್ತು. ಸೊ ಟೀಗೆ ಜಿಂಜರ್ ಹಾಕಿ ಟೀ ಪ್ರಿಪೇರ್ ಮಾಡಿಕೊಂಡೆ. ನಂತರ ನನ್ನ ಫೇವ್ರೆಟ್ ಮಗುಗೆ ಸರ್ವ್ ಮಾಡಿಕೊಂಡು ಟೀನ ಎಂಜಾಯ್ ಮಾಡಿದೆ. ಪೇಂಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಯೂಶಲಿ ಏನಾದರೂ ಒಂದು ಪೇಂಟಿಂಗ್ ಮಾಡ್ತಾನೆ ಇರ್ತೀನಿ. ಈ ಸತಿ ಯಾವ ಪೇಂಟಿಂಗ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಾಗ ನನ್ನ ತಲೆಗೆ ಬಂದಿದ್ದು ಸೀನರಿ ಪೇಂಟಿಂಗ್ ಮಾಡೋಣ ಅಂತ ಹೇಳಿ. ರೀಸೆಂಟ್ ಆಗಿ ನಾನು ಅಕ್ರಿಲಿಕ್ ಪೇಂಟ್ಸ್ನ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಬೈ ಮಿಸ್ಟಾಗಿ ಗ್ರೀನ್ ಕಲರ್ನೇ ಡಬಲ್ ಆಗಿ ಕೊಟ್ಟಿದ್ದು ಇನ್ಸ್ಟೆಡ್ ಆಫ್ ಯೆಲ್ಲೋ ಕಲರ್. ಪರವಾಗಿಲ್ಲ, ನನ್ಗೆ ಇದೇ ಒಂದು ರಿಟರ್ನ್ ಆಪ್ಷನ್, ಎಕ್ಸ್ಚೇಂಜ್ ಆಪ್ಷನ್ ಇರಲಿಲ್ಲ. ಸೊ ಪರವಾಗಿಲ್ಲ ಅಂತ ಹೇಳಿ ಅದನ್ನೇ ಇಟ್ಕೊಂಡು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ಗೆ ಟೈಮ್ ತುಂಬ ಕನ್ಸ್ಯೂಮ್ ಆಗ್ತಿತ್ತು. ಈ ವಿಡಿಯೋಲಿ ನಾನು ಈ ಪೇಂಟಿಂಗ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನನ್ನ ಮುಂದಿನ ಬ್ಲಾಗಲ್ಲಿ ಕಂಪ್ಲೀಟ್ ಫೋಟೋ ಪಿಕ್ಚರ್ನ ಪೇಂಟಿಂಗ್ನ ಶೇರ್ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆ ಆಲೂ ಮತ್ತು ಬದನೆಕಾಯಿ ಪಲ್ಯ ಮಾಡಿಕೊಂಡು ಊಟ ಮಾಡಿ ನನ್ನ ಆಫೀಸ್ ಕಲೀಗೊಬ್ಬರು ಮನೇಲಿ ಗೊಂಬೆ ಇರ್ತೀವಿ ಅಂತ ಹೇಳಿ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ರೆಡಿಯಾಗಿ ಹೊರಟೇ ಬಿಟ್ಟೆ. ಬನ್ನಿ ಅವ್ರ ಮನೇಲಿ ಯಾವ ಥರ ಎಲ್ಲ ಗೊಂಬೆಗಳನ್ನೆಲ್ಲ ಕೂರಿಸಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನೋಡ್ತಾ
ಇದ್ದೀರಲ್ಲ, ಒಂದೊಂದು ಬೊಂಬೆನೂ ಎಷ್ಟು ಮುದ್ದಾಗಿದ್ದಾವೆ ಅಂತ. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಒಬ್ಬ ಬೊಂಬೆ ನೋಡೋಕ್ಕೆ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಯಾಕಂದರೆ ಉತ್ತರ ಕರ್ನಾಟಕದ ಸೈಡೆಲ್ಲ ತುಂಬ ಕಡಿಮೆ ಬೊಂಬೆಗಳನ್ನೆಲ್ಲ ಇರಿಸೋದು. ನನಗೆ ಇದುವರೆಗೂ ಯಾರೂ ಕರೆದಿದ್ದಿಲ್ಲ. ಸೊ ಇದು ನಾನಿರೋದು ಬೆಂಗಳೂರಲ್ಲಿ. ಸೊ ಇಲ್ಲಿನವರು ನಂಗೆ ಬೊಂಬೆ ನೋಡೋಕ್ಕೆ ಇನ್ವೈಟ್ ಮಾಡಿದ್ರು. ನಿಜ ಅಲ್ವಾ? ಯಾರೆಲ್ಲ ನಮ್ಮ ಉತ್ತರ ಕರ್ನಾಟಕದವರು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈ ಸ್ಪೆಷಲ್ ಒಕೇಶನ್ಗೆ ನಾವು ಆಫೀಸ್ದವರೆಲ್ಲ ಸೇರಿದ್ವಿ. ಬೊಂಬೆಗಳ ಜೊತೆ ನಮ್ಮ ಗ್ರೂಪ್ ಫೋಟೋ ತಗೊಂಡ್ವಿ. ಇದ್ರ ಜೊತೆಗೆ ನಂದು ಒಂದು ಇರಲಿ ಅಂತ ಸಿಂಗಲ್ ಫೋಟೋ ಬೇರೆ ತಗೊಂಡೆ. ಅಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟ ಆಡಿ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ. ಹಾಗೆ ಜಯನಗರ್ ತುಂಬ ಹತ್ರ ಇರೋದ್ರಿಂದ ನಾವು ಜಯನಗರ್ ಫೇಮಸ್ ದೋಸಾ ಕ್ಯಾಂಪ್ಗೆ ಹೋಗಿದ್ವಿ. ಇಲ್ಲಿ ಯೂಶಲಿ ಆರ್ಡರ್ ಮಾಡಿ ಆದಮೇಲೆ 15 ಮಿನಿಟ್ಸ್ ಅಂದರೂ ಕಾಯಲೇಬೇಕು, ಅಷ್ಟೊಂದು ರಶ್ ಇರುತ್ತೆ. ನಮಗೂ ಆರ್ಡರ್ ಮಾಡಿ 15 ಮಿನಿಟ್ಸ್ ಆದಮೇಲೆ ಸಿಕ್ಕಿದ್ದು. ಇಲ್ಲಿ ತುಂಬ ವೆರೈಟೀಸ್ ಆಫ್ ದೋಸಾ ಸಿಗುತ್ತೆ. ಅದರಲ್ಲಿ ನಾವು ಆರ್ಡರ್ ಮಾಡಿದ್ದು ಈ ಮಸಾಲೆ ದೋಸೆ ಮತ್ತು ಓಪನ್ ಬಟರ್ ಮಸಾಲೆ ದೋಸೆ. ಸೊ ದೋಸೆ ಮಾತ್ರ ಸಖತ್ತಾಗಿತ್ತು. ಬೆಂಗಳೂರು ಜನ ಯಾರೆಲ್ಲ ಜಯನಗರ್ ಶಾಪಿಂಗ್ ಬರ್ತೀರಾ, ಸೊ ಇಲ್ಲಿ ದೋಸಾ ಕ್ಯಾಂಪ್ನ ವಿಸಿಟ್ ಮಾಡೋದಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಫೈನಲಿ ಟೀ ಕುಡಿದು ಮನೆಗೆ ರಿಟರ್ನ್ ಆದ್ವಿ. ಇದೇ ನನ್ನ ಇವತ್ತಿನ ಮಿನಿ ಬ್ಲಾಗ್. ಮತ್ತೊಂದು ಮಿನಿ ಬ್ಲಾಗ್ ಜೊತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.